ನಮಸ್ಕಾರ. ಎಲ್ಲರೂ ಬಾಯಲ್ಲಿ ಹುಣ್ಣನ್ನು ನೋಡಿರ್ಬೋದು ಅಥವಾ ಅನುಭವಿಸಿರ್ಬೋದು. ಹುಣ್ಣು ಸಾಮಾನ್ಯವಾಗಿ ಕಾಣಿಸಿಕೊಳ್ಳೋದು ವೈಟಮಿನ್ ಡೆಫಿಷಿಯನ್ಸಿಯಿಂದ. ವೈಟಮಿನ್ ಡೆಫಿಷಿಯನ್ಸಿಯಿಂದ ಕಂಡುಕೊಂಡಾಗ ಸಾಮಾನ್ಯವಾಗಿ 2ರಿಂದ 3 ವಾರದಲ್ಲಿ ಈ ಹುಣ್ಣುಗಳು ಕರಗೋಗುತ್ತದೆ. ವೈಟಮಿನ್ ಟ್ಯಾಬ್ಲೆಟ್ಸ್ ತಗೊಂಡಲ್ಲಿ ಅಥವಾ ವೈದ್ಯರನ್ನು ಕಂಡಾಗ ವೈಟಮಿನ್ ಮಾತ್ರೆ ಕೊಟ್ಟಾಗ ಈ ಹುಣ್ಣುಗಳು ಸಾಮಾನ್ಯವಾಗಿ ಕರಗೋಗುತ್ತೆ. ಇನ್ನು ಕೆಲವು ಹುಣ್ಣುಗಳು ಬಾಯಲ್ಲಿ ಉಂಟಾಗೋ ಹಲ್ಲಿಂದ ಉಜ್ಜೋ ಹುಣ್ಣುಗಳು, ಅಂದರೆ ನಾಲಿಗೆ ಬದಿಯಲ್ಲಿ ಹುಟ್ಟೋ ಹುಣ್ಣುಗಳು, ಅಥವಾ ಬಕಲ್ ಮ್ಯೂಕೋಸ ಬಾಯಿಯ ಚರ್ಮದ ಒಳಗಡೆ ಹುಟ್ಟೋ ಹುಣ್ಣುಗಳು, ಅಥವಾ ಧೂಮ್ರಪಾನ ಮಾಡಿರೋದ್ರಿಂದ ಅಥವಾ ತಂಬಾಕು ಸೇವನೆಯಿಂದ ಹುಟ್ಟುಕೊಳ್ಳೋ ಹುಣ್ಣುಗಳು. ಅಲ್ಲಿ ಕೆಲವೊಂದು ಸಾರಿ ನೋವಿರಲ್ಲ. ಹುಣ್ಣುಗಳು ಕನ್ನಡಿಯಲ್ಲಿ ನೋಡಿಕೊಂಡಾಗಲೇ ಕಾಣಿಸಿರುತ್ತೆ, ಅಥವಾ ಅದರಲ್ಲಿ ರಕ್ತ ಕಂಡಾಗ, ಬಾಯಿಂದ ರಕ್ತ ಬಂದಾಗ ಕೆಲವೊಂದು ಸಾರಿ ಪೇಷಂಟ್ಗಳು ನೋಡ್ಕೊಂಡಿರ್ತಾರೆ. ಅಂತಹ ಸಮಯದಲ್ಲಿ ಕೆಲವೊಂದು ಸಾರಿ ಗಡ್ಡೆಗಳು, ಅಂದರೆ ಲಿಂಫ್ ನೋಡ್ಸ್ ಕೂಡ ಬಂದಿರುತ್ತೆ. ಇನ್ನು ಕೆಲವು ಬಾರಿ ಬಿಳಿ ಮಚ್ಚೆ, ಕೆಂಪು ಮಚ್ಚೆ, ಅಂದರೆ ಲ್ಯೂಕೋಪ್ಲೇಕಿಯಾ, ಎರಿಥ್ರೋಪ್ಲೇಕಿಯಾ, ಚರ್ಮದ ಒಳಭಾಗದಲ್ಲಿ ಬಿಳಿ ಮಚ್ಚೆ ಅಥವಾ ಕೆಂಪು ಮಚ್ಚೆ ಕಂಡಾಗ ಅವುಗಳಲ್ಲಿ ನೋವಿರಲ್ಲ. ಅಂತಹ ಸಮಸ್ಯೆಗಳು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಿಮಗೆ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ನೀವು ಕನ್ನಡಿಯಲ್ಲಿ ನೋಡಿಕೊಂಡಾಗ ಒಂದು ವೇಳೆ ಇಂತಹ ನೋವಿಲ್ಲದೆ ಇರೋ ಹುಣ್ಣುಗಳು ಅಥವಾ ನೋವಿಲ್ಲದೆ ಇರೋ ಬಿಳಿ ಮತ್ತು ಕೆಂಪು ಚರ್ಮಗಳು ಮಚ್ಚೆ ಥರ ಏನಾದ್ರು ಕಂಡು ಬಂದಲ್ಲಿ ನೀವು ವೈದ್ಯರನ್ನು ತಡ ಮಾಡದೆ ಕಾಣಿ. ಯಾಕೆಂದರೆ ಚಿಕ್ಕ ಇರುವ ಹುಣ್ಣುಗಳು ಅಥವಾ ಚಿಕ್ಕದಾಗಿ ಇರೋ ಲ್ಯೂಕೋಪ್ಲೇಕಿಯಾ ಅಥವಾ ಎರಿಥ್ರೋಪ್ಲೇಕಿಯಾ ಅದನ್ನು ಬುಡದಿಂದ ತೆಗೆದು ಅದನ್ನು ಪೂರ್ತಿಯಾಗಿ ನಿವಾರಿಸಬಹುದಾದ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ಯಾವುದೇ ಹುಣ್ಣು ಅಥವಾ ಯಾವುದೇ ಬಿಳಿ ಮತ್ತು ಕೆಂಪು ಮಚ್ಚೆ ಬಾಯಲ್ಲಿ ಕಂಡು ಬಂದಲ್ಲಿ ತಕ್ಷಣವೇ ನಿಮ್ಮ ಸಮೀಪದ ENT ಅಥವಾ ಹೆಡ್ ಆ್ಯಂಡ್ ನೆಕ್ ವೈದ್ಯರನ್ನು ಕಂಡು ನಿವಾರಣೆ ಪಡೆದುಕೊಳ್ಳಿ.